ಇಡೀ ದೇಶದಾದ್ಯಂತ ಇರುವ ಎಲ್ಲ ಸ್ವಂತ ಆಸ್ತಿಗಳ ಮಾಲೀಕರಿಗೆ ಅಂದರೆ ತಂದೆ ತಾತ ಮುತ್ತಾತನ ಹೆಸರಿನಲ್ಲಿ ಆಸ್ತಿ ಇರುವ ಮಕ್ಕಳಿಗೆ ದಿಢೀರ್ ಕೇಂದ್ರ ಸರ್ಕಾರದಿಂದ ಸೇರಿದಂತೆ ಹೈಕೋರ್ಟ್ನಿಂದ ಬಿಗ್ ಶಾಕ್. ಹೌದು, ತಂದೆ ಮತ್ತು ತಾತ ಮುತ್ತಾತನ ಹೆಸರಿನಲ್ಲಿ ಆಸ್ತಿ ಇದ್ದರೂ ಕೂಡ ಇನ್ನು ಮುಂದೆ ಆ ಆಸ್ತಿ ಮಕ್ಕಳಿಗೆ ಸಿಗುವುದಿಲ್ಲ ಎಂದು ಕೇಂದ್ರ ಸರ್ಕಾರ ದಿಢೀರ್ ಆಸ್ತಿ ಇದ್ದವರ ಮಕ್ಕಳಿಗೆ ಬಿಗ್ ಶಾಕ್ ನೀಡಿದೆ. ಈ ಹಿಂದೆ ತಂದೆ ಮತ್ತು ಮುತ್ತಾತನ ಆಸ್ತಿ ಮಕ್ಕಳಿಗೆ ವರ್ಗಾವಣೆ ಆಗುತ್ತಿತ್ತು. ಆದರೆ ಆಸ್ತಿ ವರ್ಗಾವಣೆಗೆ ಸಂಬಂಧಪಟ್ಟಂತೆ ದಿಢೀರ್ ಕೇಂದ್ರ ಸರ್ಕಾರ ಸೇರಿದಂತೆ ಹೈಕೋರ್ಟ್ನಿಂದಲೂ ಕೂಡ ಹೊಸ ನಿಯಮ, ಹೊಸ ರೂಲ್ಸ್ ಜಾರಿಗೆ ಮಾಡಿದ್ದು, ಈ ನಿಯಮದ ಪ್ರಕಾರ ಇನ್ನು ಮುಂದೆ ತಂದೆಯ ಆಸ್ತಿಯನ್ನ ಮಕ್ಕಳು ಪಡೆಯಲು ಕೆಲವು ನಿಯಮಗಳು ಮತ್ತು ಕೆಲವು ಷರತ್ತುಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡುವುದು ಉತ್ತಮ. ಇಲ್ಲದಿದ್ದರೆ ನಿಮ್ಮ ತಂದೆಯ ಆಸ್ತಿ ನಿಮಗೆ ಸಿಗುವುದಿಲ್ಲ ಎಂದು ಹೈಕೋರ್ಟ್ ಖಡಕ್ ಮುನ್ಸೂಚನೆ ನೀಡಿದೆ. ಇದರ ಜೊತೆಗೆ ರಾಜ್ಯ ಸರ್ಕಾರದಿಂದ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಇನ್ನು ಮುಂದೆ ಈ ದಾಖಲೆಗಳು ಕಡ್ಡಾಯ ಮಾಡಿದೆ. ಇಲ್ಲದಿದ್ದರೆ ಯಾವುದೇ ಆಸ್ತಿಯನ್ನ ನೀವು ಹಣ ಕೊಟ್ಟು ಖರೀದಿ ಮಾಡಿದರೂ ಕೂಡ ಆ ಆಸ್ತಿ ನಿಮ್ಮ ಹೆಸರಿಗೆ ವರ್ಗಾವಣೆ ಆಗುವುದಿಲ್ಲ. ಹಾಗಾದರೆ ಬನ್ನಿ, ಕೇಂದ್ರ ಸರ್ಕಾರ ಮತ್ತು ಹೈಕೋರ್ಟ್ ತಂದೆ ಮತ್ತು ತಾತ ಮುತ್ತಾತನ ಪಿತ್ರಾರ್ಜಿತ ಆಸ್ತಿಗಳ ಬಗ್ಗೆ ಘೋಷಣೆ ಮಾಡಿರುವುದಾದರೂ ಏನು ಮತ್ತು ಈ ದಾಖಲೆಗಳು ಯಾವುವು, ಹಿರಿಯರ ಆಸ್ತಿ ಪಡೆದುಕೊಳ್ಳಲು ಯಾವೆಲ್ಲ ಅರ್ಹತೆಗಳು ಮತ್ತು ಷರತ್ತುಗಳು ಹೊಂದಿರಬೇಕು, ಹೈಕೋರ್ಟ್ ತನ್ನ ತಂದೆ ಸಂಪಾದಿಸಿದಂತಹ ಆಸ್ತಿಯ ಮೇಲೆ ಮಗನಿಗೆ ಯಾವುದೇ ಹಕ್ಕಿಲ್ಲ ಎಂದು ಸ್ಪಷ್ಟಪಡಿಸಿದೆ. ತಂದೆ ಪ್ರೀತಿಯಿಂದ ಮಗನನ್ನು ಮನೆಯಲ್ಲಿ ಇರಲು ಬಿಟ್ಟ ಮಾತ್ರಕ್ಕೆ ಮಗನಿಗೆ ಮನೆಯ ಮಾಲೀಕತ್ವ ಸಿಗುತ್ತದೆ ಎಂದು ಭಾವಿಸುವುದು ಸರಿಯಲ್ಲ ಎಂದು ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಮಕ್ಕಳು ಪೋಷಕರ ಅನುಮತಿಯೊಂದಿಗೆ ಮಾತ್ರ ಮನೆಯಲ್ಲಿ ಉಳಿಯಬಹುದು ಮತ್ತು ತಂದೆಗೆ ಯಾವುದೇ ಸಮಯದಲ್ಲಿ ಈ ಅನುಮತಿಯನ್ನ ಹಿಂಪಡೆಯುವ ಹಕ್ಕು ಕೂಡ ಇದೆ ಎಂದು ನ್ಯಾಯಾಲಯ ಖಡಕ್ ಮುನ್ಸೂಚನೆ ಹೇಳಿಕೆ ನೀಡಿದೆ. ಒಂದು ಪ್ರಕರಣದಲ್ಲಿ ಒಬ್ಬ ತಂದೆ ಕೆಲವು ವರ್ಷಗಳ ಹಿಂದೆ ತನ್ನ ಸ್ವಂತ ಹಣದಿಂದ ಖರೀದಿ ಮಾಡಿದಂತಹ ಭೂಮಿಯಲ್ಲಿ ಮನೆ ನಿರ್ಮಾಣ ಮಾಡಿದನು. ಅವನ ಮಗನ ಮದುವೆಯಾದ ನಂತರ ಎಲ್ಲರೂ ಜಂಟಿ ಕುಟುಂಬವಾಗಿ ಒಟ್ಟಿಗೆ ವಾಸ ಮಾಡುತ್ತಿದ್ದರು. ಆದಾಗ್ಯೂ ನಂತರ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದ ಕಾರಣ ಮಗ ಕುಟುಂಬವನ್ನ ಮನೆಯಿಂದ ಹೊರ ಹೋಗುವಂತೆ ಕೇಳಿದನು. ಇದೇ ಕಾರಣದಿಂದಾಗಿ ಮಗ ನ್ಯಾಯಾಲಯದ ಮೊರೆ ಹೋಗಿ ಮನೆ ಕುಟುಂಬದ ಆಸ್ತಿಯ ಭಾಗವಾಗಿದೆ ಮತ್ತು ಅವನು ಸಹ ಮಾಲೀಕನು ಆಗಿದ್ದಾನೆ ಎಂದು ವಾದ ಮಾಡುತ್ತಿದ್ದ. ಆದರೆ ಅವನ ಬಳಿ ಇದಕ್ಕೆ ಸಂಬಂಧಿಸಿದ ಯಾವುದೇ ದಾಖಲೆಗಳು ಅಥವಾ ಪುರಾವೆಗಳು ಕೂಡ ಇರಲಿಲ್ಲ. ಕುಟುಂಬಗಳಲ್ಲಿ ತಂದೆ ಮತ್ತು ಪುತ್ರರ ನಡುವೆ ಉದ್ಭವಿಸುವ ಆಸ್ತಿ ವಿವಾದಗಳಿಗೆ ಈ ತೀರ್ಪು ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ. ಮಕ್ಕಳಿಗೆ ತಮ್ಮ ಪೋಷಕರ ಆದಾಯದ ಮೇಲೆ ಯಾವುದೇ ಹಕ್ಕು ಇಲ್ಲ. ಪ್ರೀತಿ ಮತ್ತು ವಾತ್ಸಲ್ಯದಿಂದ ಮನೆಯಲ್ಲಿ ಉಳಿಯಲು ಬಿಡುವುದರಿಂದ ಆ ಆಸ್ತಿಯಲ್ಲಿ ಪಾಲು ಸ್ಪಷ್ಟವಾಗುವುದಿಲ್ಲ. ತನ್ನ ಆಸ್ತಿಯನ್ನ ಬಳಸುವುದು, ಅದನ್ನು ಯಾರಿಗೂ ಕೊಡುವುದು ಮತ್ತು ಮನೆಯಲ್ಲಿ ಯಾರಿಗೆ ಇಡುವುದು ಸಂಪೂರ್ಣವಾಗಿ ತಂದೆಯ ಮೇಲೆ ಅವಲಂಬಿತ ಆಗಿರುತ್ತೆ ಎಂಬುದನ್ನು ಈ ತೀರ್ಪು ಮತ್ತೊಮ್ಮೆ ನಮಗೆ ನೆನಪು ಮಾಡಿದೆ. ರಾಜ್ಯದ ಗ್ರಾಮೀಣ ಭಾಗದ ಆಸ್ತಿಗಳ ಮಾಲೀಕರಿಗೆ ರಾಜ್ಯ ಸರ್ಕಾರ ಮಹತ್ವದ ಸುದ್ದಿ ಬಿಡುಗಡೆ ಮಾಡಿದ್ದು, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಸ್ತಿ ಇದ್ದವರು ತಮ್ಮ ಆಸ್ತಿಗೆ ಈ ಖಾತಾ ಅಥವಾ ಈ ಸ್ವತ್ತು ಪಡೆಯಲು ಹೊಸ ಮಾರ್ಗಸೂಚಿ ಪ್ರಕಟಣೆ ಮಾಡಿದ್ದು, ಈ ಪ್ರಕ್ರಿಯೆಯನ್ನ ಸರಳಗೊಳಿಸಲಾಗಿದೆ. ಇದೇ ವೇಳೆ ಆಸ್ತಿ ನೋಂದಣಿಗೆ ಅಗತ್ಯವಿರುವಂತಹ ಎಲ್ಲಾ ದಾಖಲೆಗಳ ಪಟ್ಟಿಯನ್ನ ಇಲಾಖೆ ಬಿಡುಗಡೆ ಮಾಡಿದ್ದು, ಗ್ರಾಮ ಪಂಚಾಯಿತಿಗಳ ಸ್ವಂತ ಸಂಪನ್ಮೂಲ ಹೆಚ್ಚಿಸುವ ಮತ್ತು ಆಸ್ತಿ ಮಾಲೀಕರಿಗೆ ಕಾನೂನುಬದ್ಧ ಹಕ್ಕು ನೀಡುವ ಮುಖ್ಯ ಉದ್ದೇಶದಿಂದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯು ಈ ಸ್ವತ್ತು 2.0 ತಂತ್ರಾಂಶವನ್ನ ಅಭಿವೃದ್ಧಿಪಡಿಸಿದ್ದು, ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕೃತ ಚಾಲನೆ ನೀಡಲಿದ್ದಾರೆ. ಅಕ್ರಮ ಲೇಔಟ್ ಆಸ್ತಿಗಳಿಗೂ ಕೂಡ ಸಿಗಲಿದೆ ಮುಕ್ತಿ. ಗ್ರಾಮ ಠಾಣಗಳ ಹೊರಗೆ ಭೂ ಪರಿವರ್ತನೆ ಮಾಡಿಸದೆ ಮನೆ ನಿರ್ಮಾಣ ಕೊಂಡುಕೊಂಡ ನೆಲೆಸಿರುವಂತಹ ಜನರಿಗೆ ಈ ಯೋಜನೆಯಿಂದ ಭಾರಿ ಅನುಕೂಲ ಆಗಲಿದೆ. ಈಗಾಗಲೇ ಇಂತಹ ಬಡಾವಣೆಗಳಿಗೆ ಕುಡಿಯುವ ನೀರು, ಬೀದಿ ದೀಪ, ರಸ್ತೆ, ಚರಂಡಿ ಸೇರಿದಂತೆ ಮುಂತಾದ ಮೂಲ ಸೌಕರ್ಯವನ್ನ ಇದೀಗ ಪಂಚಾಯಿತಿಗಳು ಒದಗಿಸುತ್ತಿವೆ. ಆದರೆ ತೆರಿಗೆ ಸಂಗ್ರಹವಾಗದ ಕಾರಣ ಗ್ರಾಮ ಪಂಚಾಯಿತಿಗಳಿಗೆ ಇದು ಆರ್ಥಿಕ ಹೊರೆಯಾಗಿ ಪರಿಣಮಿಸಿತ್ತು. ಈ ಸಮಸ್ಯೆಯನ್ನು ಬಗೆಹರಿಸಲು ರಾಜ್ಯ ಸರ್ಕಾರ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ಯ ಅಧಿನಿಯಮ 1993ರ ಪ್ರಕರಣ 199ಗೆ ತಿದ್ದುಪಡಿ ತಂದಿದೆ. ಪ್ರಕರಣ 199B ಮತ್ತು 199C ಸೇರಿಸಿ ಅಧಿಸೂಚನೆ ಹೊರಡಿಸಲಾಗಿದ್ದು, ಹೊಸ ಆಸ್ತಿಗಳ ತೆರಿಗೆ ವ್ಯಾಪ್ತಿ, ತೆರಿಗೆ ನಿರ್ಧಾರಣಾ ವಿಧಾನ ಮತ್ತು ಬಡಾವಣೆಗಳ ಅನುಮೋದನೆಗೆ ಕ್ರಮಗಳನ್ನು ರೂಪಿಸಲಾಗಿದೆ. ಕೇವಲ 15 ದಿನಗಳಲ್ಲಿ ಈ ಸ್ವತ್ತು ವಿತರಣೆ ಗ್ರಾಮೀಣ ಜನತೆಗೆ ಅಲೆದಾಟ ತಪ್ಪಿಸಲು ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಈ ಸ್ವತ್ತು ನಮೂನೆ ವಿತರಿಸಲು ಈ ಹಿಂದೆ ನಿಗದಿಪಡಿಸಲಾಗಿದ್ದ
45 ದಿನಗಳ ಕಾಲ ಅವಧಿಯನ್ನ ಇದೀಗ ಕೇವಲ 15 ದಿನಗಳಿಗೆ ಕಡಿತಗೊಳಿಸಲಾಗಿದೆ. ಇದರಿಂದಾಗಿ ಸಾರ್ವಜನಿಕರು ತ್ವರಿತವಾಗಿ ತಮ್ಮ ಆಸ್ತಿ ದಾಖಲೆಗಳನ್ನು ಪಡೆಯಬಹುದು. ಈ ಸ್ವತ್ತು ಪಡೆಯಲು ಸಲ್ಲಿಸಬೇಕಾದಂತಹ 12 ಕಡ್ಡಾಯ ದಾಖಲೆಗಳು ಇಲ್ಲಿವೆ ನೋಡಿ. ನೀವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಸ್ವತ್ತು ಪಡೆಯಲು ಅರ್ಜಿ ಸಲ್ಲಿಸಬೇಕಾದರೆ ಈ ಕೆಳಗಿನ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಅನಿವಾರ್ಯವಾಗಿದೆ. ಮೊದಲನೇದಾಗಿ ಋಣಭಾರ ಪ್ರಮಾಣ ಪತ್ರ, 2 ಆಸ್ತಿಯ ಮೂಲ ದಾಖಲೆಗಳು, ಇನ್ನು ಸ್ನೇಹಿತರೆ ಸೆಲ್ ಡೀಡ್ ಮತ್ತು ಸ್ವತ್ತಿನ ಕಾರ್ಡ್, ಪಿತ್ರಾರ್ಜಿತ ಆಸ್ತಿ, ಆಸ್ತಿ ವಿಭಜನೆ ಪತ್ರ, ಗಿಫ್ಟ್ ಡೀಡ್, ಈ ಒಂದು ಆಸ್ತಿಗಳಿಗೆ ದಾಖಲೆಗಳು ಬೇಕು. ಇನ್ನು ಮೂರನೇದಾಗಿ ಸರ್ಕಾರ ಅಥವಾ ಸಕ್ಷಮ ಪ್ರಾಧಿಕಾರ ನೀಡಿದಂತಹ ಹಕ್ಕು ಪತ್ರ ಬೇಕು. ಇನ್ನು ಭೂ ಪರಿವರ್ತನೆ ಮಾಡಿಸಿದ ದಾಖಲೆಗಳು, 5ನೇದಾಗಿ ಅನುಮೋದಿತ ಬಡಾವಣೆ ನಕ್ಷೆ ಅಥವಾ ಏಕ ನಿವೇಶನ ನಕ್ಷೆ ಬೇಕು. 6ನೇದಾಗಿ ಅಕ್ರಮ ಸಕ್ರಮ ಯೋಜನೆಗಳ ಅಡಿ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 94C ಅಡಿಯಲ್ಲಿ ವಿತರಿಸಿದಂತಹ ಹಕ್ಕು ಪತ್ರ ಇದ್ದರೆ, ಇದು 7 ನಿವೇಶನದಲ್ಲಿ ಕಟ್ಟಡವಿದ್ದರೆ ವಿದ್ಯುತ್ ಬಿಲ್ ಪಾವತಿಸಿದ ರಸೀದಿ ಬೇಕಾಗುತ್ತೆ. 8ನೇದಾಗಿ ಕಂದಾಯ ಪಾವತಿ ಮಾಡಿದಂತಹ ರಸೀದಿ. ಇನ್ನು 9ನೇದು ಗುರುತಿನ ಚೀಟಿ, ಅಂದರೆ ಆಧಾರ್ ಕಾರ್ಡ್ ಹೊರತುಪಡಿಸಿ ವೋಟರ್ ಐಡಿ, ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಇದ್ದರೂ ಕೂಡ ನಡೆಯುತ್ತೆ. ಇನ್ನು 10ನೇದಾಗಿ ಆಸ್ತಿಯು ಮಾಲೀಕರ ಸ್ವಾಧೀನದಲ್ಲಿ ಇದೆ ಎಂದು ದೃಢೀಕರಿಸಲು ಆಸ್ತಿಯ ಮುಂದೆ ನಿಂತು ತೆಗೆಸಿದಂತಹ ಮಾಲೀಕರ ಛಾಯಾಚಿತ್ರ ಬೇಕು. ಇನ್ನು 11ನೇದಾಗಿ ಅರ್ಜಿದಾರರ ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರ ಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಪೌತಿ ಖಾತೆ ಬದಲಾವಣೆಯಾಗಿದ್ದಲ್ಲಿ ವಂಶವೃಕ್ಷ ಹಾಗೂ ಮರಣ ಪ್ರಮಾಣ ಪತ್ರ. ಈ ಎಲ್ಲ ದಾಖಲೆಗಳೊಂದಿಗೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಅಥವಾ ನೀವು ಆನ್ಲೈನ್ ಮೂಲಕ ಕೂಡ ಅರ್ಜಿ ಸಲ್ಲಿಸಿ 15 ದಿನಗಳ ಒಳಗೆ ನೀವು ಆಸ್ತಿಯ ಈ ಸ್ವತ್ತು ದಾಖಲೆಗಳನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನು ಮುಂದೆ ಆಸ್ತಿ ನೋಂದಣಿಗೆ ಡಿಜಿಟಲ್ ಸಹಿ ಕಡ್ಡಾಯ ಮಾಡಲಾಗಿದೆ. ಆಸ್ತಿ ನೋಂದಣಿ ಪ್ರಕ್ರಿಯೆ ಇನ್ನಷ್ಟು ಸರಳೀಕರಣಗೊಳಿಸುವ, ಡಿಜಿಟಲ್ಕರಣಗೊಳಿಸುವಂತಹ ಅಧಿಕಾರಿಗಳ ಕಂಪ್ಯೂಟರ್ ಡಿಜಿಟಲ್ ಸಹಿ ಕಡ್ಡಾಯ ಮಾಡುವ ಹಾಗೂ ತಾಂತ್ರಿಕತೆ ಬಳಸಿಕೊಂಡು ಅಧಿಕಾರಿಗಳ ಮಧ್ಯಪ್ರವೇಶ ಕಡಿಮೆ ಮಾಡಲು ತರಲಾಗಿದೆ. ಆಸ್ತಿ ನೋಂದಣಿಗೆ ಎಲ್ಲ ದಾಖಲೆಗಳು ಡಿಜಿಟಲ್ ಆಗಿಯೇ ಇರಬೇಕು. ಸೆಕ್ಷನ್ 32ರಲ್ಲಿ ಈ ತಿದ್ದುಪಡಿ ಜಾರಿಗೆ ತರಲಾಗಿದೆ. ಈ ನೋಂದಣಿ ಪ್ರಕ್ರಿಯೆಯಲ್ಲಿ ನಕಲಿ ವಂಚನೆ ತಪ್ಪಿಸಲು ಪೇಪರ್ಲೆಸ್ ಆಗಿ ಎಲ್ಲ ದಾಖಲೆಗಳು ಡಿಜಿಟಲ್ ಆಗಿಯೇ ಬರುವಂತೆ ವ್ಯವಸ್ಥೆ ಮಾಡಲಾಗಿದೆ. RTCಯನ್ನು ಇಂಟಿಗ್ರೇಟ್ ಮಾಡಿ ಆಧಾರ್ ಸಂಖ್ಯೆ ಕಡ್ಡಾಯ ಮಾಡಲಾಗಿದ್ದು, ಇದಕ್ಕಾಗಿ ಕಾಯ್ದೆಯ ಸೆಕ್ಷನ್ 32ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. ದಾಖಲೆಗಳು ಡಿಜಿಟಲ್ ಆಗಿ ಪರಿಶೀಲನೆಯಾಗುವಂತಹ ರೈತರು ಖುದ್ದು ಸರ್ಕಾರಿ ಕಚೇರಿಗಳಿಗೆ ಬರುವ ಅಗತ್ಯ ಇರುವುದಿಲ್ಲ. ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಆಗುತ್ತೆ. ಇದೀಗ ಭಾರತದಲ್ಲಿ ಆಸ್ತಿ ಮಾಲೀಕತ್ವಕ್ಕೆ ನೋಂದಣಿ ಮಾತ್ರ ಸಾಕಾಗುವುದಿಲ್ಲ, ಆದರೆ ಈ ತರ ಹಲವು ದಾಖಲೆಗಳು ಸಹ ಅಗತ್ಯ ಆಗಿದೆ. ಸುಪ್ರೀಂ ಕೋರ್ಟ್ ಈ ಬಗ್ಗೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. ಈ ನೋಂದಣಿಯಿಂದ ಮಾತ್ರ ವ್ಯಕ್ತಿಯು ಆಸ್ತಿ ಅಥವಾ ಭೂಮಿಯ ಮಾಲೀಕನು ಎಂದು ಪಡೆಯುವುದಿಲ್ಲ. ಇದಕ್ಕಾಗಿ ಈ ತರ ಹಲವು ದಾಖಲೆಗಳು ಕೂಡ ಅಗತ್ಯವಾಗಿ ಬೇಕು ಎಂದು ಸುಪ್ರೀಂ ಕೋರ್ಟ್ ಖಡಕ್ ಮುನ್ಸೂಚನೆ ತಿಳಿಸಿದೆ. ಭೂ ನೋಂದಣಿಯು ವ್ಯಕ್ತಿಯ ಹಕ್ಕನ್ನ ಬೆಂಬಲಿಸಬಹುದು, ಆದರೆ ಅದು ಆಸ್ತಿಯ ಕಾನೂನುಬದ್ಧ ಸ್ವಾಧೀನ ಅಥವಾ ನಿಯಂತ್ರಣಕ್ಕೆ ಸಮನಾಗಿ ಇರುವುದಿಲ್ಲ. ಆದರೂ ಇದು ಆಸ್ತಿ ಹೊಂದಿರುವವರು ರಿಯಲ್ ಎಸ್ಟೇಟ್ ಡೆವಲಪರ್ಗಳ ಮೇಲೆ ಹೆಚ್ಚಿನ ನೇರ ಪರಿಣಾಮ ಬೀರಲಿದೆ. ಈ ಮೊದಲು ಎಲ್ಲರಿಗೂ ಆಸ್ತಿ ನೋಂದಣಿ ಇದ್ದರೆ ಅವರು ಅದರ ಮಾಲೀಕರು ಎಂದು ತಿಳಿದಿತ್ತು. ಆಸ್ತಿಯ ಸಂಪೂರ್ಣ ಕಾನೂನುಬದ್ಧ ಮಾಲೀಕತ್ವಕ್ಕೆ ನೋಂದಣಿ ಮಾತ್ರ ಸಾಕಾಗುವುದಿಲ್ಲ. ಇದಕ್ಕಾಗಿ ನೀವು ಕಾನೂನುಬದ್ಧವಾಗಿ ಸಂಪೂರ್ಣ ಮಾಲೀಕತ್ವ ಹೊಂದಿರಬೇಕು.